ಪ್ರಮಾಣದಲ್ಲಿ ಆಹಾರ ನಮ್ಗೆ ಉತ್ಪಾದನೆ ಆಗೋದಿಲ್ಲ. ಅದು ನಮ್ಮ ಮನೆಗೆ ಪರ್ಸಕ್ಕೆ ಆಗ್ಬೋದು. ಮತ್ತು ಮನೆ ಪರ್ಸಕ್ಕೆ ಆದ್ರೆ ಉಳಿದವ್ರು ಬದುಕೋದು ಹೆಂಗೆ ಇಲ್ಲ. ಹೀಗಾಗಿ ಮಾರ್ಕೆಟ್ ರೇಟ್ ಎಲ್ಲ ರೀತಿಯಿಂದ ಮೊದಲನೇದಾಗೆ ತೈಲದಿಂದ ಮಾರ್ಕೆಟ್ ರೇಟ್ ಹೈಕ್ ಆಗ್ಯದ. ಮೊದಲ ಒದ್ದಾಡೋ ಸ್ಥಿತಿ ಇವತ್ತು ಹೇಳ್ತಾರೆ ನಮ್ಮ BJP ನಾಯಕರು ಅಥವಾ ಸರ್ಕಾರದ ನಾಯಕರು, ಕೇಂದ್ರ ಸರ್ಕಾರದ ನಾಯಕರು, ಇಲ್ಲ ನಾವು ತೈಲದ ಮೇಲೆ ಉಳಿದ ರಾಷ್ಟ್ರಕ್ಕೆ ಕಂಪೇರ್ ಮಾಡಿದಾಗ ಭಾಳ ಕಡಿಮೆ ಏರಿಸಿದ್ವು ರೇಟ ಅಂತ. ಅಲ್ಲ ರೀ, ಗಳಿಕೆ ರೇಟ್ ನಮ್ಮಲ್ಲಿಲ್ಲ, ಖರ್ಚು ಮಾಡೋಕ್ಕೆ ಬೇಕಾದಂಥ ಗಳಿಕೆ ನಮ್ಮಲ್ಲಿಲ್ಲ, ಉತ್ಪಾದನೆ ಅಷ್ಟೊಂದಿಲ್ಲ. ಅಮೇರಿಕಾ ಜೊತೆ ನಾವು ಹೊರಿಕೆ ಮಾಡಿದ್ರೆ ಅದಿಷ್ಟು ಪಟ್ಟು 50% ಹೆಚ್ಚು ಮಾಡಿರು, 40% ಹೆಚ್ಚು ಮಾಡಿರು ಅಂತ ಹೇಳ್ತಾ ಇದ್ದಾರೆ. ನಾವು ಕಡಿಮೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲೇ ಏರಿದ ರೇಟ್ ಕೆಳಗೆ ಇಳಿತದಲ್ಲೇ, ಇಲ್ಲಿ ಇಳಿಯೋದೇ ಇಲ್ಲ. ಕಾರಣ ಅಲ್ಲಿ ಆ ದೇಶಗಳನ್ನ ಹೋಲಿಸಿಕೊಂಡಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಅವ್ರ ಆರ್ಥಿಕ ಪರಿಸ್ಥಿತಿ ಏನು ಎಷ್ಟೊಂದು ಅಜಗಜಾಂತರ 30-35 ಪಟ್ಟು ಹೆಚ್ಚಿಗೆ ಅವರಲ್ಲಿ ಆದಾಯ ಇದೆ. ಅವ್ರಿಗೆ 50% ಏನು ಹಾಕಿದ್ರೆ ಫರ್ಕ್ ಬೀಳೋದಿಲ್ಲ. ಅದು ನಮಗೆ 5% ಏರಿಸಲಿ, 6% ಏರಿಸಲಿ, ಏಕ್ದಮ್ ಚೇಂಜ್ ಆಗ್ತದೆ. ಯಾಕಂದ್ರೆ ನಾವು ಅದರ ಮೇಲೆ ತಂದವರಾಗಿವಿ. ಹೀಗಾಗಿ ಗೊಬ್ಬರ ರೇಟ್ ಹೆಚ್ಚಾಗೋದ್ರಿಂದ ಹಾಗೆ ಸಹಜವಾಗಿ ಆ ಬೆಳೆಗೆ ಬೇಕಾದಂಥ ಗೊಬ್ಬರನ ಹಾಕಲೇಬೇಕಾಗ್ತದೆ, ರಾಸಾಯನಿಕ ಗೊಬ್ಬರ. ಇಲ್ಲಾಂದರೆ ಬೆಳೆಯೋದೇ ಇಲ್ಲ. ಅದರಲ್ಲೂ ನಾವು ಇವತ್ತು ಏನು ಮಾಡಿಬಿಟ್ಟಿವಪ್ಪ ಅಂದ್ರೆ ಇಡೀ ಭೂಮಿಯನ್ನು, ನೀರಾವರಿ ಭೂಮಿಯನ್ನು ಕಬ್ಬು ಮತ್ತು ಭತ್ತ ಬೆಳೆದ ಭೂಮಿಯನ್ನು ವೀಕ್ ಮಾಡಿಬಿಟ್ಟಿವಿ, ನಿಶಕ್ತ ಮಾಡಿದ್ವಿ. ಹೀಗಾಗಿ ನಾವು ಅದೇ ಪ್ರಮಾಣದಲ್ಲಿ ಅಥವಾ ಅದಕ್ಕೆ ಹೆಚ್ಚಿಗೆ ನಾವು ಗೊಬ್ಬರ ಹಾಕೋಣ, ಕಡಿಮೆ ಹಾಕಿದ್ರೆ ಬರೋದಿಲ್ಲ. ಅಂದಾಗ ಬದುಕೋದು ಹೆಂಗೆ ಅಂತೇಳಿ ರೈತನ ಪರಿಸ್ಥಿತಿ ನೀವು ಕೊಡ್ತಾರ. ಇವತ್ತು ರೈತಗೆ ಒಂದಿಷ್ಟು ದಿನ ಕೊಡ್ತೀವಪ್ಪ ನಾವು, ಸಬ್ಸಿಡಿ ಕೊಡ್ತೀವಿ ನಾವು ಅಂತೇಳಿ. ಸಬ್ಸಿಡಿ ಎಷ್ಟು ಕೊಡ್ತಾರಪ್ಪ ಇವರು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಅಮೆರಿಕದಲ್ಲಿ ಇನ್ನುಳಿದ ಕಡೆ 50 ಲಕ್ಷ 60 ಲಕ್ಷ ಕೊಡ್ತಾ ಇರ್ತಾರೆ, ಸಬ್ಸಿಡಿ ಕೊಡ್ತಾರೆ ಅಂತ ಸುದ್ದಿಗಳಿದ್ದಾವೆ. ಇಲ್ಲ ಸಾವಿರಾರು ರೂಪಾಯಿಗಳಲ್ಲಿ ಒಂದು 5,000 10,000 ಸಿಗ್ಬೋದು. ಅದು ವರ್ಷಕ್ಕೊಂದು 3 ಸಲ ನಿಮ್ಗೆ ಗೊತ್ತದೆ. ಈಗಾಗಲೇ ಏನಪ್ಪ ಅಂದ್ರೆ 3 ತಿಂಗಳು 2,000 ರೂಪಾಯಿ ಕೊಟ್ಟ ವರ್ಷಕ್ಕೆ 6,000 ರೂಪಾಯಿ ಹಾಕಿದನ ಏನೋ ಎಷ್ಟು ಕೊಟ್ಟಿವಿ ರೈತರು ಅಂತ ಹೇಳುವಂಥ ನಮ್ಮಲ್ಲೇ. ಅದೇ ಕಾಲಕ್ಕೆ ಗೊಬ್ಬರ ಬೆಲೆ ಹೆಚ್ಚಾಗಿದ್ದು, ರೈತರ ಉಪಕರಣಗಳ ಬೆಲೆ ಹೆಚ್ಚಾಗಿದ್ದು.